ತುಂಬಾ ತೊಂದ್ರೆನೆ. ಅಲ್ಲಿ MLA ಮನೆ ಇದೆ, ತುಂಬಾ ದೊಡ್ಡವರು ಓಡಾಡೋ ರೋಡ್ ಇದು. ಈ ರೋಡಲ್ಲಿ ತುಂಬಾ ಕಸ ಯಾವಾಗೂ ಪ್ರಾಬ್ಲಮ್ ಮೇಡಮ್. ಸ್ವಲ್ಪ ನಮ್ಗೆಲ್ಲ ಎಲ್ರಿಗೂ ತೊಂದ್ರೆನೆ ಅದು. ವಾಸನೆ, ಸ್ಮೆಲ್ಲು, ಗಿಲ್ಲು ಎಲ್ಲ ಇರುತ್ತೆ. ಮಕ್ಕಳು ಮರಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ. ಸ್ಕೂಲು ಅಲ್ಲಿ ಇಲ್ಲಿ ಎಲ್ಲ ತೊಂದ್ರೆನೆ ಮೇಡಮ್ ಇದೆ. ತೊಂದ್ರೆ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ತಗೋಬೇಕು ಮೇಡಮ್ ನೀವು. ದಯವಿಟ್ಟು ತಗೋಬೇಕು. ಅಂದ್ರೆ ಇದ್ರ ಬಗ್ಗೆ ಫಸ್ಟ್ ಯಾರಿಗಾದ್ರೂ ವಿಚಾರ ಮುಟ್ಟಿದ್ದೀರಾ? ಇನ್ನು ಇಲ್ಲ ಮೇಡಮ್. ಇಲ್ಲ ದೊಡ್ಡವ್ರ ಮನೆ ನಮ್ಮಂತವ್ರು ಪಬ್ಲಿಕ್ ಬಂದ್ಬಿಟ್ಟು ಯಾರನ್ನ ಮಾತಾಡಕ್ಕಾಗುತ್ತೆ ಅಲ್ವರಾ? ಅಂದ್ರೆ ಪಬ್ಲಿಕ್ ಏನಾದ್ರು ರಿಯಾಕ್ಟ್ ಮಾಡಿದ್ರೆ ಅಲ್ವಾ ಸರ್? ಯಾರೇ ಆದ್ರೂ ನಿಜಾನೇ ಮೇಡಮ್. ಪಬ್ಲಿಕ್ ಹೇಳಿದ್ರೇನೆ ಅದ್ರ ಬಗ್ಗೆ ಆಗೋದು ಅಲ್ವಾ? ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋಣ ಹೇಳಿ? ನಾವು ಪಬ್ಲಿಕ್ ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಕ್ಕಾಗುತ್ತೆ? ಅಂದ್ರೆ ಇತ್ತೀಚೆಗೆ ಅನೇಕ ರೋಗಗಳು ಬರ್ತಾ ಇದೆ. ಡೆಂಗ್ಯೂ, ಹೌದು ಹೌದು ಜ್ವರ ಅದೆಲ್ಲ ನಿಜ. ಅದ್ರ ಮೇಲೆ ಕೂತಿರುವಂತ ಸೊಳ್ಳೆಗಳಿಂದನೇ ಎಷ್ಟೊಂದು ಹರಡ್ತಾ ಇರೋದು. ಹೌದು ಇದ್ರ ಮೇಡಮ್. ಬಗ್ಗೆ ಏನ್ 10 ಹೇಳ್ತೀರಾ? ಜನಕ್ಕೆ ಒಳ್ಳೇದಾಗುತ್ತಂದ್ರೆ ಮಾಡ್ಲೇಬೇಕಲ್ವಾ? ಅಲ್ಲಿರೋದು ನೋಡಿ, ದೊಡ್ಡವರು ಓಡಾಡೋ ಜಾಗ ಇದು. ಈ ಜಾಗದಲ್ಲಿ ಆತರ ಕಸ ಇತ್ತಂದ್ರೆ ತೊಂದ್ರೆನೆ ಅಲ್ವಾ? ಅದು ಗೊತ್ತಿರೋ ವಿಚಾರನೆ. ನೀವೇನಾದ್ರೂ ಒಂದ್ ಸ್ವಲ್ಪ ಆಕ್ಷನ್ ತಗೋಬೇಕಾಗುತ್ತೆ. ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ಮೇಡಮ್. ದೊಡ್ಡವ್ರು ಇದಾರೆ, ಅವರೇ ಗಮನ ತಗೊಳ್ಬೇಕು. ಅದ್ರ ಬಗ್ಗೆ ತಗೊಳ್ಬೇಕಾಗತ್ತಲ್ವಾ? ಹೌದು. ತಗೊಳ್ಳೇಬೇಕಾಗುತ್ತೆ. ನಾವು ಅವ್ರ ಮೇಲೆ ಹಾಕ್ಬಿಟ್ಟ ಅಂದ್ರೆ ಚೆನ್ನಾಗಿರುತ್ತಾ ಅದು? ಚೆನ್ನಾಗಿರಲ್ಲ ಅಲ್ವರಾ? ಅಂದ್ರೆ ಇವಾಗ ಪೌರ ಕಾರ್ಮಿಕರು ಅವ್ರ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಇಲ್ಲ, ಅಂತ ಕೆಲಸ ಹೇಳ್ತೀರಾ? ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅವರು. ಕೆಲ್ಸದ ಬಗ್ಗೆ ಏನು ನಾವು ಕಂಪ್ಲೇಂಟ್ ಮಾಡ್ತಿಲ್ಲ. ಆದ್ರೆ ಎಲ್ಲ ಓಡಾಡೋ ದಾರಿಯಲ್ಲೆಲ್ಲ ತೊಂದ್ರೆ ಇದೆಯಲ್ಲ, ಅದಕ್ಕಂತ ಅಂದ್ಬಿಟ್ಟು ಒಂದ್ ಜಾಗ ನೋಡ್ಕೋಬೇಕು ಅವರು. ಆ ಜಾಗದಲ್ಲಿ ಏನೈತೆ ಸೇವ್ ಮಾಡ್ಕೊಬೇಕು. ಆ ಕಡೆ ಈ ಕಡೆ ನೋಡ್ಕೊಂಡು ಸೇವ್ ಮಾಡ್ಕೋಬೇಕು.